ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಜೀವವುಳ್ಳ ವಾಕ್ಯ. ಈ ವಾಕ್ಯ ಸಾರಬೇಕಾದ್ರೆ ದಯಮಾಡಿ ಯಾರು ಅಲಕ್ಷ್ಯವಾಗಿ ಕೂತ್ಕೋಬೇಡ್ರಿ. ಇವತ್ತಿನ ಮಾತಾಡುವ ಸಬ್ಜೆಕ್ಟ್ ಏನಪ್ಪ ಅಂದರೆ ಪವಿತ್ರಾತ್ಮನನ್ನು ಹೇಗೆ ಹೊಂದಿಕೊಳ್ಳುವುದು. ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದೇ ಇದ್ದರೆ ಇವತ್ತು ಪವಿತ್ರಾತ್ಮನನ್ನು ಹೊಂದಿಕೊಂಡ ಇಲ್ಲಿಂದ ಹೋಗಬೇಕು. ಯಾವ ರೀತಿ ಹೊಂದ್ಕೋಬೇಕು ಅದು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಹಲ್ಲೆಲೂಯಾ. ಪವಿತ್ರಾತ್ಮನ ಅಭಿಷೇಕ ಯಾವ ರೀತಿ ನಿಮಗೆ ಸಿಕ್ಕಬೇಕು ಎಂಬುದಾಗಿ ಆ ವಿಷಯನ ನಿಮಗೆ ಹೇಳ್ತೀನಿ. ದಯಮಾಡಿ ಯಾರು ಅಲಕ್ಷ್ಯವಾಗಿ ಕೂತ್ಕೋಬೇಡ್ರಿ, ವಾಕ್ಯವನ್ನು ಗಮನವಿಟ್ಟು ಕೇಳ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು. ಪವಿತ್ರಾತ್ಮನನ್ನು ಹೊಂದಿಕಬೇಕು ಅಂದರೆ ಅಪೊಸ್ತಲನಾದ ಪೌಲನು ಜನರಿಗೆ ಹೇಳ್ತಾರೆ, ಮೊದಲನೇದಾಗಿ ನೀವು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯಾಕಂದರೆ ಯೇಸು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಮಗೆ ರಕ್ಷಣೆ ಮಾಡೋಕ್ಕೆ ಶಕ್ತನಾಗಿದ್ದಾನೆ ನಮ್ಮ ಯೇಸು. ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮಾನವ ಜನಾಂಗಗಳನ್ನು ರಕ್ಷಿಸುವುದಕ್ಕೋಸ್ಕರನೇ ಯೇಸು ಈ ಪ್ರಪಂಚದಲ್ಲಿ ಬಂದಿರೋದು. ಸುಮ್ಮನೆ ಬಂದಿಲ್ಲ. ಯೇಸು ಕಾಲ್ವರಿ ಶಿಲುಬೆಯಲ್ಲಿ ನಮಗೋಸ್ಕರ ಯಜ್ಞವಾದನು. ಸತ್ತನು, ಊಣಲ್ಪಟ್ಟರು, 3ನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ. ಅದೇ ನಂಬಿಕೆ. ಇಲ್ಲಿ ನಂಬಿಕೆ ವಿಷಯವಾಗಿ ಹೇಳಿದರು. ಯೇಸುವಿನ ಮೇಲೆ ಮೊದಲನೇದಾಗಿ ನಂಬಿಕೆ ಇಡಬೇಕು. ಏನಂತ ನಂಬಿಕೆ ಅಂದರೆ ಏನು? ಯೇಸು ನಮಗೋಸ್ಕರ ಈ ಪ್ರಪಂಚದಲ್ಲಿ ಬಂದು 33 ವರ್ಷ ಕಾಲ ಜೀವಿಸಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಕುಂಡ್ರಿಗೆ ಕಾಲು ಕೊಟ್ಟರು, ಕುರುಡರಿಗೆ ಕಣ್ಣು ಕೊಟ್ಟರು, ಪಾರ್ಶ್ವ ರೋಗಿನ ಎಬ್ಬರಿಸಿದರು. ಇದಕ್ಕನ್ನೆಲ್ಲ ಮಿಗಿಲಾಗಿ ಮಾಡಿರೋದು ನಿಮ್ಮ ಪಾಪದ ಪರಿಹಾರಕ್ಕೋಸ್ಕರ ಯೇಸು ಕಾಲ್ವರಿ ಶಿಲುಬೆಯಲ್ಲಿ ನಮಗೋಸ್ಕರ ಯಜ್ಞವಾದನು. ಯೇಸು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದರು. ಆತನ ಬೆನ್ನಿಗೆ ಬಾರ್ಕೋಲಿಂದ ಹೊಡೆದರು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕಾದ್ರೆ ಮೊದಲನೇದಾಗಿ ಏನು ಮಾಡಬೇಕು? ಯೇಸು ಕ್ರಿಸ್ತನನ್ನು ನಂಬಬೇಕು. ಹಲ್ಲೆಲೂಯಾ. ಇಲ್ಲಿ ಆ ಸಂದರ್ಭವನ್ನು ನಾವು ನೋಡೋದಾದರೆ ನೋಡ್ರಿ, 1ನೇ ವಾಕ್ಯದಿಂದ, ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನ ಕಂಡು, ನೀವು ನಂಬಿದಾಗ ಪವಿತ್ರಾತ್ಮವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು. ಪವಿತ್ರಾತ್ಮನನ್ನು ಹೊಂದಿದಿರೋ? ಹೊಂದಿಲ್ಲ. ಏನು ನಂಬಿದ್ರು? ನೋಡು, ಕೆಳಗಡೆ ನೋಡು. ಅವರು ಅವನಿಗೆ, ಇಲ್ಲ ಪವಿತ್ರಾತ್ಮವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ನಾವು ಕೇಳಲೇ ಇಲ್ಲ. ಪವಿತ್ರಾತ್ಮನ ವರವು ಇದೆ ಎಂಬುದಾಗಿ ಕೇಳಿರೋದು ಎಷ್ಟು ಜನ ಇದ್ದಾರೆ ಇಲ್ಲಿ? ಯಾರು ಕೇಳಲೇ ಇಲ್ಲ. ಪವಿತ್ರಾತ್ಮನ ವಿಷಯವಾಗಿ ಪವಿತ್ರಾತ್ಮನ ವರ ಇದೆ ಎಂಬುದಾಗಿ ನಂಬುವವರು ಎಷ್ಟು ಜನ ಇದ್ದಾರೆ? ಹಲ್ಲೆಲೂಯಾ. ಆದರೆ ಇಲ್ಲಿ ಏನಾಯಿತು ಗೊತ್ತಾ? ಅವರು ಕೇಳಲೇ ಇಲ್ಲ ಅಂದೆ. ಪವಿತ್ರಾತ್ಮನ ವರವನ್ನು ಕೇಳಲೇ ಇಲ್ಲ ಅಂದೆ. ಆವಾಗ ಅಪೊಸ್ತಲನಾದ ಪೌಲನವರಿಗೆ ಹೇಳಿಕೊಡ್ತಾ ಇದ್ದಾರೆ, ಏನಿಲ್ಲಪ್ಪ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಹಲ್ಲೆಲೂಯಾ. ಯೇಸು ನಿನ್ನನ್ನು ರಕ್ಷಿಸ್ತಾನೆ. ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ. ಯೇಸು ನಿಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ಕುಂದರೆ ಪ್ರತಿಯೊಬ್ಬರ ಮೇಲೆ ಯೇಸು ನೋಡ್ತಾ ಇದ್ದಾನೆ. ನಿನ್ನ ಪಾಪವನ್ನು ಕ್ಷಮಿಸೋಕ್ಕೆ ಯೇಸು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಯೇಸುವಿನ ಮೇಲೆ ನೀನು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟ ಮೇಲೆ ಎರಡನೇದಾಗಿ ಏನು ಮಾಡಬೇಕು? ನೋಡಲ್ಲಿ ಅದೇ ವಾಕ್ಯದಲ್ಲಿ ಆಯ್ತಲ್ಲ, 4ನೇ ವಾಕ್ಯದಿಂದ. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಎಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಹಲ್ಲೆಲೂಯಾ. ದೀಕ್ಷಾಸ್ನಾನ ಎರಡನೇದಾಗಿ ಮಾಡ್ಕೋಬೇಕು. ಮೊದಲನೇದಾಗಿ ಯೇಸುವನ್ನು ನಂಬಬೇಕು.
ಯೇಸು ನಮ್ಮನ್ನು ರಕ್ಷಿಸ್ತಾನೆ. ಯೇಸು ನಮಗೆ ರೋಗದಿಂದ ಬಿಡುಗಡೆ ಕೊಡ್ತಾನೆ. ಇವಾಗಲೇ ನಾವು ನೋಡಿದ್ದೀವಿ, 3 ವರ್ಷದಿಂದ ಬೋನ್ ಕ್ಯಾನ್ಸರು, ಎಲುಬು ಕ್ಯಾನ್ಸರ್ನ ಬಾಧಿತರಾಗದ ಆ ಗಣೇಶ್ ಎಂಬುವನಿಗೆ ಗುರುವಾರ ರಾತ್ರಿ ಕರ್ಕೊಂಬಂದಿದ್ರು. ನಾವೆಲ್ಲ ಸೇರಿ ಆ ಮಗುಗೋಸ್ಕರ ಪ್ರಾರ್ಥನೆ ಮಾಡಿದರು. ಮತ್ತು ಶುಕ್ರವಾರ ಕೂಡ ಇಲ್ಲೇ ಇದ್ದರು. ಆಮೇಲೆ ಅಲ್ಲಿ ತಲ್ವಾರಟ್ಟಿಯಲ್ಲಿ ಪುಟ್ಟಪ್ಪ ಅವರು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಈಗ ಅವನೇನಾಗಿದ್ದಾನೆ? ಚೆನ್ನಾಗಿದ್ದಾನೆ. ಯೇಸು ಎಲ್ಲ ಕ್ಯಾನ್ಸರ್ ರೋಗಗಳಿಂದ ಬಿಡುಗಡೆ ಕೊಡೋ ದೇವರಾಗಿದ್ದಾನೆ. ಯೇಸು ಪಾರ್ಶ್ವವಾಯುನ ಎಬ್ಬರಿಸೋ ದೇವರಾಗಿದ್ದಾನೆ. ಯೇಸು ಸತ್ತೋದರೂ ಬದುಕಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಎರಡನೇದಾಗಿ ಏನು ಮಾಡಬೇಕು? ದೀಕ್ಷಾ ಸ್ನಾನ ತಗೋಬೇಕು. ಹಲ್ಲೆಲೂಯ. ನಾವು ಮೂರನೇದಾಗಿ ನಾವು ನೋಡ್ತೀವಿ, ನಾವು ಎಂಥವರಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 25ನೇ ವಾಕ್ಯ. ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನಾಗಿದ್ದನು ಮತ್ತು ಆಸಕ್ತ ಮನಸ್ಸುಳ್ಳವರಾಗಿರಬೇಕು. ಹಲ್ಲೆಲೂಯ. ನನಗೆ ಪವಿತ್ರಾತ್ಮನ ಬೇಕು, ಅಭಿಷೇಕ ನನಗೆ ಬೇಕು, ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದ್ರೆ ಸಿಕ್ಕಲ್ಲ. ಸುಮ್ಮನೆ ಬಂದು ಪ್ರಸಂಗ ಕೇಳೋದು ಹೋಗೋದು ಮಾಡಿದರೆ ಈ ವರವನ್ನು ನಿಮಗೆ ಸಿಕ್ಕೋದಿಲ್ಲ. ವರ ಸಿಕ್ಕಬೇಕು ಅಂದರೆ ಮೊದಲನೇದಾಗಿ ಏನು ಮಾಡಬೇಕು? ಆಸಕ್ತಿ ಉಳ್ಳವರಾಗಿರ್ಬೇಕು ನಾವು. ಹಲ್ಲೆಲೂಯ. ಎಷ್ಟು ಜನಕ್ಕೆ ಆಸಕ್ತಿ ಇದ್ದೀವಿ? ನನಗೂ ಪವಿತ್ರಾತ್ಮನ ಅಭಿಷೇಕ ಬೇಕು, ನನಗೂ ಆಸಕ್ತಿ ಇದ್ದಾವೆ, ನನಗೆ ಆ ವರವನ್ನು ಹೊಂದ್ಕೋಬೇಕು ಎಂಬುದಾಗಿ ನಿನಗೆ ಆಸಕ್ತಿ ಇದ್ದರೆ ಆ ಪವಿತ್ರಾತ್ಮನ ವರವನ್ನು ನಿಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಮತ್ತು ಎರಡನೇದಾಗಿ ನೀವು ದಾಹ ಉಳ್ಳವರಾಗಿರಬೇಕು. ಎಂಥವರಾಗಿರಬೇಕು? ದಾಹ ಉಳ್ಳವರಾಗಿರಬೇಕು. ಯೋಹಾನ ಬರೆದ ಸುವಾರ್ತೆ 7:37-38ನೇ ವಾಕ್ಯ. ಆ ಜಾತ್ರೆಯ ಮಹಾದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ನನ್ನ ಬಳಿಗೆ ಬಂದು ಕುಡೀರೆ. ಹಲ್ಲೆಲೂಯ. ನೀರಡಿಕೆ ಇರಬೇಕು, ದಾಹ ಇರಬೇಕು. ಯೇಸು ಹೇಳ್ತಾನೆ, ನಿಮಗೆ ನೀರಡಿಕೆ ಇದೆಯಾ? ನಿನಗೆ ದಾಹ ಇದೆಯಾ? ನನ್ನ ಬಳಿಗೆ ಬಂದು ಕುಡೀರಿ. ಯಾವ ವಿಷಯವಾಗಿ ಹೇಳ್ತಾ ಇದ್ದಾನೆ ಯೇಸು? ಪವಿತ್ರಾತ್ಮನ ವಿಷಯವಾಗಿ. ಹಲ್ಲೆಲೂಯ. ಪವಿತ್ರಾತ್ಮನ ವಿಷಯವಾಗಿ ಹೇಳ್ತಾ ಇರೋದು. ದಾಹ, ಪವಿತ್ರಾತ್ಮನ ವರ ಹೊಂದ್ಕೋಬೇಕು ಅಂದರೆ ನಿಮಗೆ ಆಸಕ್ತಿ ಇರಬೇಕು. ಎರಡನೇದಾಗಿ ಏನಿರಬೇಕು? ದಾಹ ಇರಬೇಕು. ನನಗೂ ಬೇಕು. ಹಲ್ಲೆಲೂಯ. ಎಲ್ಲರೂ ಸರಿ ಹೇಳ್ರಿ, ನನಗೂ ಬೇಕು. ನನಗೆ ಆಸಕ್ತಿ ಇದ್ದಾವೆ, ನನಗೆ ದಾಹ ಇದ್ದಾವೆ. ಹಲ್ಲೆಲೂಯ. ದಾಹ ಇದ್ದರೆ ನಮಗೆ ಅದನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 53ನೇ ವಾಕ್ಯ. ಹಸಿದವರನ್ನ ಮೃಷ್ಟಾನದಿಂದ ಹಸಿದವರಾಗಿರಬೇಕು. ಬರೀ ದಾಹ ಮಾತ್ರವಲ್ಲ, ಇನ್ನೇನು? ಸ್ಥಿತಿವಂತರನ್ನ ಬರಿಗೈಯಲ್ಲಿ ಕಳುಹಿಸಿಬಿಟ್ಟು. ಹಲ್ಲೆಲೂಯ. ಮೃಷ್ಟಾಂಗ ಭೋಜನ, ಪವಿತ್ರಾತ್ಮನ ಅಭಿಷೇಕ ನಿಮಗೆಲ್ಲಿ ಕೊಡುತ್ತಾರೆ. ಹಲ್ಲೆಲೂಯ. ಅಲ್ಪ ಸ್ವಲ್ಪ ಕೊಡಲ್ಲ, ಮೃಷ್ಟಾಂಗ ಭೋಜನವಾಗಿ ನಿಮಗೆ ಕೊಡುವರಾಗಿರ್ತೀವಿ. ಹಲ್ಲೆಲೂಯ. ಮತ್ತೇನು ಬೇಕಾ? ನೀವು ವಿಧೇಯರಾಗಿರಬೇಕು. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಿಮಗೆ ಅಭಿಷೇಕ ಸಿಕ್ಕೋದು. ಹಲ್ಲೆಲೂಯ. ನೋಡ್ರಿ, ಮತ್ತು ವಾಕ್ಯವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ನೋಡೋಣ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸುವ ಪವಿತ್ರಾತ್ಮನು. ಸುಮ್ಮನೆ ಸಿಕ್ಕುತ್ತಾ? ನಿಮಗೆ ಇಷ್ಟ ಬಂದಂಗೆ ಜೀವಿಸಿದರೆ, ಇಲ್ಲಿಂದ ಚರ್ಚಿನಾಗ ಬಂದಾಗ ಹಲ್ಲೆಲೂಯ ಸ್ತೋತ್ರ ಹೇಳಿ ಮನೆಗೆ ಹೋದಾಗ ನಿಮಗೆ ಇಷ್ಟ ಬಂದಂಗೆ ಜೀವಿಸಿದರೆ ಪವಿತ್ರಾತ್ಮನ ವರ ಸಿಕ್ಕದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ನೀವು ಹೆಂಗಿರಬೇಕು? ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿರಬೇಕು. ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸಿದರೆ ನಿಮಗೇನು ಸಿಗುತ್ತೆ? ಪವಿತ್ರಾತ್ಮನ ವರ. ಹಲ್ಲೆಲೂಯ. ಪವಿತ್ರಾತ್ಮನ ವರ ಇದು ಸಿಕ್ಕಿದ್ರೆ ನಿಮ್ಮ ಜೀವನನೇ ಚೇಂಜ್ ಆಗಿಬಿಡ್ತದೆ. ನೀವು ಹಿಂಗೆ ಬಂದು ಕೂತ್ಕೊಳ್ಳೋದಿಲ್ಲ, ಬರೀ ಕುಣಿತಾ ನಲಿತಾ ಆರಾಧನೆ ಮಾಡ್ತಾರೆ ದೇವರಿಗೆ. ಹಲ್ಲೆಲೂಯ. ಆ ಅಭಿಷೇಕ ನಿನ್ನಲ್ಲಿದ್ದರೆ ನಿಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯ. ಹಾಗಾದರೆ ಇದು ಬೇಕು ಅಂದರೆ ಏನು ಮಾಡಬೇಕು? ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಇದೆಲ್ಲ ಹೃದಯದಲ್ಲಿ ಇಟ್ಕೊಳ್ರಿ. ವಾಕ್ಯಗಳು ಭಾಳ ಇಂಪಾರ್ಟೆಂಟ್ ಆದ ವಾಕ್ಯ ಇದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸಿದರೆ
ದೇವರಿಗೆ ವಿಧೇಯರಾಗಿ ನೀವು ಜೀವಿಸಿದರೆ ಪವಿತ್ರಾತ್ಮನ ಆ ವರ ನಿಮಗೆ ಕೊಡುವುದಾಗಿರ್ತದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ವಿಧೇಯರಾಗಿ ಜೀವಿಸಿದ ಮೇಲೆ ದೇವರೇ ನನಗೆ ಆತ್ಮವನ್ನು ಕೊಡಪ್ಪ ಎಂಬುದಾಗಿ ಕೇಳ್ಕೋಬೇಕು, ಯಾಚಿಸಬೇಕು. ನೋಡ್ರಿ ಆ ವಾಕ್ಯ, ಲೂಕ 11:13 ವಾಕ್ಯ ನೋಡು. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ನಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಕೊಡ್ತಾರೆ. ಅಲ್ಲೆಲ್ಲ ಯಾರಿಗೆ ಕೊಡ್ತಾರ್ರಿ? ಬೇಡಿಕೊಳ್ಳುವರಿಗೆ. ಹಲ್ಲೆಲೂಯಾ. ಬೇಡಿಕೊಳ್ಳುವರಿಗೆ ವರ ಕೊಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋರಿಗೆ ಕೊಡಲ್ಲ. ಬೇಡ್ಕೋಬೇಕು, ಆಸಕ್ತಿ ಇರಬೇಕು, ವಾಕ್ಯ ಅನುಸರಿಸಿ ಜೀವಿಸಬೇಕು. ಹಲ್ಲೆಲೂಯಾ. ಹಂಗಾದರೆ ನಿಮಗೇನು ಕೊಡ್ತಾರೆ? ಪವಿತ್ರಾತ್ಮನ ಅಭಿಷೇಕವನ್ನು ನಮಗೆ ಕೊಡುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತು ನಾವು ಓದ್ಕೊಳ್ಳೋಣ. ಲೂಕ 11ನೇ ಅಧ್ಯಾಯ 14 ಮತ್ತು 20ನೇ ವಾಕ್ಯ, 2 ವಾಕ್ಯ. ಒಂದಾನೊಂದು ಸಮಯದಲ್ಲಿ ಆತನು ಮೂಕದೆವ್ವವನ್ನು ಬಿಡಿಸುತ್ತಿದ್ದನು. ಒಂದಾನೊಂದು ಸಮಯದಲ್ಲಿ ಆತನು ಮೂಕದೆವ್ವವನ್ನು ಬಿಡಿಸ್ತಾ ಇದ್ದರು. ಆ ದೆವ್ವವು ಬಿಟ್ಟು ಹೋದ ಮೇಲೆ ಮೂಗನು ಮಾತಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರೆ ಮೂಗನು, ಅವನಲ್ಲಿ ದೆವ್ವ ಐತೆ ಅಂತ ಗೊತ್ತೇನು ಯಾರಿಗಾದರೂ? ಮೂಗರಿಗೂ ದೆವ್ವ ಇರ್ತದೆ. ದೆವ್ವವನ್ನು ಬಿಡಿಸಿದಾಗ ಏನಾಯಿತು? ಮೂಗನು ಮಾತನಾಡಕ್ಕೆ ಶುರುವಾಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಅದನ್ನು ನಾನು ದೇವರ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೆವ್ವವನ್ನು ಬಿಡಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ಬಲ, ಪವಿತ್ರಾತ್ಮನ ಅಭಿಷೇಕ ನಿನ್ನಲ್ಲಿದ್ದರೆ ನೀವೇನು ಮಾಡ್ತೀರಿ? ದೆವ್ವಗಳನ್ನು ಬಿಡಿಸ್ಬೋದು. ಹಲ್ಲೆಲೂಯಾ. ಪಾಸ್ಟರ್ಮಾರೇ ದೆವ್ವ ಬಿಡಿಸ್ರೆ ಕೇಳ್ಕೋಬೇಕಾ? ನೀವು ಕೇಳ್ಕೋಬೇಕಾ? ಹಲ್ಲೆಲೂಯಾ. ಇಷ್ಟೊಂದು ವಿಷಯಗಳು ನೀವು ಕಲಿತು ಬಿಟ್ರೆ ನೀವು ಕೂಡ ಏನು ಮಾಡ್ಬೋದು? ದೆವ್ವಗಳನ್ನು ಬಿಡಿಸ್ಬೋದು. ಪವಿತ್ರಾತ್ಮನ ಶಕ್ತಿ ಅಭಿಷೇಕ ನಿನ್ನಲ್ಲಿದ್ದರೆ ನೀವು ದೆವ್ವಗಳನ್ನು ಬಿಡಿಸೋಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಮತ್ತು ನೋಡ್ರಿ, ಅದನ್ನು ಕಂಟಿನ್ಯೂಸ್ ನಾವು ಮಾಡೋಣ. ಲೂಕ 11ನೇ ಅಧ್ಯಾಯ 24ರಿಂದ 27ನೇ ವಾಕ್ಯ ತನಕ. ದೆವ್ವಗಳು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಹಾಗಾದರೆ ಇಷ್ಟೊತ್ತಂಗೆ ಏನು ಮಾಡ್ತಾಯಿದ್ರು? ದೆವ್ವ ಬಿಡಿಸಿದರು. ಇಲ್ಲಿ ಅನೇಕರಿಗೆ, ಕೆಲವರಿಗೆಲ್ಲ ಚರ್ಚಿನಲ್ಲೆಲ್ಲ ಭಾಳ ದೆವ್ವಗಳು ಎಲ್ಲ ಬಿಡಿಸಿದ್ದೀವಿ. ಹಲ್ಲೆಲೂಯಾ. ಹುಡ್ಕೊಂಡು ಬರ್ತಾರೆ, ನನಗೆ ಗಾಳಿ ಆಯಿತು ಅದಾಯಿತು ಅಂದೇಳಿ ಬರ್ತಾರೆ. ಏನದು? ಸೈತಾನೆ. ಹೊಟ್ಟೆ ನೋವು ಅಂತಾರೆ. ಆಸ್ಪತ್ರೆಗೆ ಹೋದರೆ ಏನಿರಲ್ಲ, ಹೊಟ್ಟೆ ನೋವು. ಏನು? ಪ್ರಾರ್ಥನೆ ಮಾಡಿದಾಗ ದೆವ್ವ ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ಈ ದೆವ್ವ ಬಿಟ್ಟು ಹೋದ ಮೇಲೆ ಮತ್ತೊಂದು ಸರ್ತಿ ಓದು. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಆ ಮನೆ ಗುಡಿಸಿ ಅಲಂಕರಿಸಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡು ಬರುವ. ತನಗಿನ ಕೆಟ್ಟವರಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಡ್ಬಂದರು. ಹಲ್ಲೆಲೂಯಾ. ದೆವ್ವ ಬಿಟ್ಟು ಹೋದ ಮೇಲೆ ದೆವ್ವ ಹೊರಟೋಗುತ್ತೆ. ಹೊರಟೋಗಿ ಏನು ಮಾಡ್ತದೆ ಗೊತ್ತಾ? ನೀರಿಲ್ಲದ ಸ್ಥಳಗಳೆಲ್ಲ ಕಡೆಗೆ ತಿರುಗಾಡಿದಾಗ ಎಲ್ಲಿ ಇರೋಕ್ಕೆ ಜಾಗ ಇರಲ್ಲ. ಅದನ್ನು ಯೋಚನೆ ಮಾಡ್ತಾ ಗೊತ್ತಾ? ನಾನು ಬಿಟ್ಟು ಹೋಗಿದ್ದೀವಲ್ಲ, ಅಲ್ಲೇ ಹೋಗ್ತೀನಿ, ಮತ್ತೆ ಅಲ್ಲೇ ಹೋಗ್ತೀನಿ. ನಾನೊಬ್ಬನೇ ಹೋಗಲ್ಲ. ಅಲ್ಲಿ ಬಂದಾಗ ಅದನ್ನೆಲ್ಲ ಚೆನ್ನಾಗಿ ಗುಡಿಸಿ, ನೋಡ ವಾಕ್ಯವನ್ನು, ಬಂದು ಆ ಮನೆ ಗುಡಿಸಿ ಅಲಂಕರಿಸಿರುವುದನ್ನು ಕಂಡು ಹೊರಟು ಹೋಗಿ ತನಗಿನ್ನ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರ್ಕೊಂಬರ್ತಾರೆ. ದೆವ್ವ ಬಿಟ್ಟೋಗಿರೋರೆಲ್ಲ ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ದೆವ್ವ ಬಿಟ್ಟು ಹೋಗುತ್ತೆ, ಅದು ಹಿಂಗೆ ತಿರುಗಾಡ್ತಿರ್ತದೆ.
ಜಾಗ ಇಲ್ಲದಾಗ ಏನು ಮಾಡ್ತದೆ? ವಾಪಸ್ ಬರ್ತದೆ. ಅವಾಗೆಲ್ಲ ಗುಡಿಸಿ ಎಲ್ಲ ಅಲಂಕರಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ. ಈ ದೆವ್ವ ಏನು ಮಾಡ್ತೋ ಗೊತ್ತಾ? ಏನು 7 ದೆವ್ವಗಳನ್ನು ಕರ್ಕೊಂಬರ್ತಾರೆ, ಅವನಲ್ಲಿ ಸೇರ್ಕೊಂಡ್ಬಿಡ್ತದೆ. ಅವಾಗ ಎಷ್ಟು ದೆವ್ವ ಆಯಿತು? 8 ದೆವ್ವ. 8 ದೆವ್ವ. ಹಲ್ಲೆಲೂಯಾ. ಯಾಕೆಂದ್ರೆ ನಾನು ಹೇಳ್ತೀನಿ, ದೆವ್ವವನ್ನು ಬಿಟ್ಟು ಹೋದ್ಮೇಲೆ ನಿಮ್ಮ ಹೃದಯವು ಖಾಲಿ ಬಿದ್ದಿರ್ತದೆ. ಸೈತಾನ್ ಹೇಳ್ತಾನೆ, ಅಲ್ಲೆಲ್ಲ ಖಾಲಿಯಾಗಿ ಎಲ್ಲ ಗುಡಿಸಿ ಅಲಂಕರಿಸಿದ್ದೀನಿ, ನಾನು ಮತ್ತೆ ಸೇರ್ಕೊಳ್ತೀನಿ ಅಂದ. ಹಲ್ಲೆಲೂಯಾ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದೆವ್ವ ಬಿಟ್ಟು ಹೋದ್ಮೇಲೆ ನಿನ್ನ ಹೃದಯ ಖಾಲಿ ಇರಬೇಕಾ? ಮತ್ತು ದೆವ್ವ ಸೇರಿಸ್ಕೋಬೇಕಾ? ಮತ್ತು ಯಾರನ್ನು ಸೇರಿಸ್ಕೋಬೇಕು? ದೆವ್ವ ಬಿಟ್ಟು ಹೋದ್ಮೇಲೆ ನಿನ್ನ ಹೃದಯದಲ್ಲಿ ಪವಿತ್ರಾತ್ಮನು ಬರಬೇಕು. ಯೇಸು ನಿಮ್ಮ ಹೃದಯದಲ್ಲಿ ಬರಬೇಕು. ಸೈತಾನಿಗೋಸ್ಕರ ಮತ್ತೆಲ್ಲ ಗುಡಿಸಿ ರೆಡಿ ಮಾಡಿ ಇಟ್ಕೊಳ್ಳೋದಲ್ಲ. ನಿನ್ನ ಹೃದಯದಲ್ಲಿ ಯೇಸು ಬರಬೇಕು. ನಿನ್ನ ಹೃದಯದಲ್ಲಿ ಯೇಸು ಬಂದರೆ ಸೈತಾನ್ ಬಂದು ನೋಡಿದಾಗ ಏನಾಗುತ್ತೆ? ಇದು ಖಾಲಿ ಇಲ್ಲ, ಖಾಲಿ ಇಲ್ಲ. ಯಾರಿದ್ದಾರೆ? ಯೇಸು ಇದ್ದಾರೆ. ಹಲ್ಲೆಲೂಯಾ. ದೆವ್ವ ಏನು ಮಾಡ್ತವೆ? ಓಡೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅರ್ಥವಾಯ್ತು ನಾನು ಹೇಳಿದ ಮಾತುಗಳು. ಹಲ್ಲೆಲೂಯಾ. ದೆವ್ವ ಬಿಟ್ಟೋದ ಮೇಲೆ ನಮ್ಮ ಹೃದಯದಲ್ಲಿ ಯೇಸು ಬರಬೇಕು. ಪವಿತ್ರಾತ್ಮನ ನಿಮ್ಮ ಹೃದಯದಲ್ಲಿ ಬರಬೇಕು. ಪವಿತ್ರಾತ್ಮನ ನಿಮ್ಮ ಹೃದಯದಲ್ಲಿ ಬಂದರೆ ದೆವ್ವ ಮತ್ತು ಹತ್ತಿರಕ್ಕೆ ಬರಲ್ಲ. ದೆವ್ವ ಯಾಕೆ ಬರ್ತದೆ? ಮತ್ತೆ ಗುಡಿಸಿ ಅಲಂಕರಿಸೋದಂದರೆ ಏನು ಗೊತ್ತಾ? ದೆವ್ವ ಬಿಟ್ಟು ಹೋಯ್ತು, ಹೋಯ್ತು ಬಿಡು, ನಾನಿನ್ನು ಯಾಕೆ ಚರ್ಚಿಗೆ ಹೋಗೋಣ? ಹೋಗೋದು ಮತ್ತು ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋದು, ಸುಳ್ಳು ಹೇಳೋದು, ತಾರಾತಿಗಡಿ ಮಾಡೋದು, ಮೋಸ ಮಾಡೋದು, ಚಾಡಿ ಹೇಳೋದು, ಇದನ್ನೇ ಹೇಳ್ತಾ ಇರೋದು ಗುಡಿಸಿ ಅಲಂಕರಿಸಿ ಇಟ್ಟಿದ್ದಾರೆ ಅಂತ. ಇದೆಲ್ಲ ಸೈತಾನ ಕ್ರಿಯೆಗಳು. ಈ ಸೈತಾನ ಕ್ರಿಯೆಗಳು ನೀನು ಮಾಡಿದಾಗ ದೆವ್ವ ಏನು ಮಾಡ್ತದೆ? ತಿರುಗಿ ಬಂದು 7 ದೆವ್ವಗಳನ್ನ ಕರ್ಕೊಂಬಂದು ಸೇರಿಸ್ಬಿಡ್ತಾರೆ. ಒಟ್ಟು ಎಷ್ಟು ದೆವ್ವಗಳು? 8 ದೆವ್ವಗಳು. ಅವನ ಅವಸ್ಥೆ ಏನು ರೀ? ಅವರ ಅವಸ್ಥೆ ಏನು? ಹಲ್ಲೆಲೂಯಾ. 1 ದೆವ್ವ ಇದ್ದಾಗಲೇ ಕಷ್ಟ ಆಯಿತು, ಈಗ 8 ದೆವ್ವ ಬಂದಾಗಲೇ ಅವ್ರ ಕಷ್ಟ ಏನು? ಮರ್ಯಾದೆಯಾಗಿ ಯೇಸು ಸ್ವಾಮಿಯನ್ನು ಒಳಗಡೆ ಸೇರಿಸ್ಕೊಳ್ರಿ. ಯೇಸು ನಿಮ್ಮ ಹೃದಯದಲ್ಲಿದ್ದರೆ ಯಾವ ಸೈತಾನು ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಹಲ್ಲೆಲೂಯಾ. ಈಗ ನಾನು ಮುಂದೆ ಪವಿತ್ರಾತ್ಮನ ಹೊಂದುವುದಕ್ಕೋಸ್ಕರ ಇರುವ ಆಶೀರ್ವಾದಗಳ ವಿಷಯವಾಗಿ ನಾನು ನೋಡ್ತೀನಿ. ಇಷ್ಟೊತ್ತಂಗೆ ಏನು ನೋಡಿದ್ದೀವಿ? ಅಭಿಷೇಕ ಯಾವ ರೀತಿ ಹೊಂದ್ಕೋಬೇಕು, ಪವಿತ್ರಾತ್ಮನನ್ನು ಯಾವ ರೀತಿ ಹೊಂದ್ಕೋಬೇಕು ಎಂಬುದಾಗಿ ಹೇಳಿದ್ದೀವಿ. ಎಷ್ಟು ಜನಕ್ಕೆ ಅರ್ಥವಾಯ್ತು ಇದನ್ನು? ಹೀಗೆ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಿಗೆ ಬರುವ ಆಶೀರ್ವಾದಗಳು ನೋಡೋಣ. ಒಂದೊಂದೇ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು, ದೇವರ ಪ್ರೀತಿ ರಸ. ಹಲ್ಲೆಲೂಯಾ. ದೇವರ ಪ್ರೀತಿ ರಸವು. ಪ್ರೀತಿ ಎಂಥ ಪ್ರೀತಿ ರೀ! ದೇವರ ಪ್ರೀತಿ, ದೇವರ ಪ್ರೀತಿ ಎಂಥ ಪ್ರೀತಿ! ಇಡೀ ಪ್ರಪಂಚದಲ್ಲಿ ಅಂಥ ಪ್ರೀತಿ ಇಲ್ಲೇ ಇಲ್ಲರಿ. ಹಲ್ಲೆಲೂಯಾ. ಇಲ್ಲಿ ಯೌವನಸ್ಥರು ಹೆಣ್ಮಕ್ಳು ಗಂಡು ಮಕ್ಕಳು ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಅಲ್ಲ. ಗಂಡ ಹೆಂಡತಿ ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಅಲ್ಲ. ಇದು ದೇವರ ಪ್ರೀತಿ. ಈ ದೇವರ ಪ್ರೀತಿ ನಿಮ್ಮನ್ನು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಮಾರ್ಪಡಿಸುವ ಪ್ರೀತಿ. ಹಲ್ಲೆಲೂಯಾ. ಈ ಪ್ರೀತಿ ನಿಮ್ಮಲ್ಲಿದ್ದರೆ ನಿಮ್ಮ ಸಹೋದರನ ದ್ವೇಷಿಸೋದಿಲ್ಲ. ಚರ್ಚಿಗೆ ಬಂದು ಕೂತ್ಕೊಂಡ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಬ್ರದರ್ ಹೆಂಗಿದ್ದೀರಿ, ಸಿಸ್ಟರ್ ಹೆಂಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ, ಹಿಂಗೆ ಮಾತಾಡ್ತಾರೆ. ಎಷ್ಟು ಜನ ನೀವು ಮಾತಾಡ್ತೀರಾ? ಯಾರಾದರೂ ನೋಡ್ರಿ, ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಶೇಕ್ ಹ್ಯಾಂಡ್ ಕೊಡ್ರಿ. ಶೇಕ್ ಹ್ಯಾಂಡ್ ಕೊಟ್ಟು ನೀವು ಹೆಂಗಿದ್ದೀರಿ ಅಂತ ಕೇಳ್ರಿ. ದೇವರ ಪ್ರೀತಿ ನಿಮ್ಮಲ್ಲಿದ್ದರೆ ಒಬ್ಬರೊಬ್ಬರು ಶೇಕ್ ಹ್ಯಾಂಡ್ ಕೊಡ್ಬೇಕು ಆ ಕಡೆ ಈ ಕಡೆ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರ. ಇದೇ ದೇವರ ಪ್ರೀತಿ.
ಅವರಲ್ಲಿ ಕೆಟ್ಟದಿರಲ್ಲ. ಹಲ್ಲೆಲೂಯಾ. ಆಮೇಲೆ ಎರಡನೇದಾಗಿ ನೋಡ್ತೀವಿ, 2 ಕೊರಿಂಥಿ 1ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಹಲ್ಲೆಲೂಯಾ. ಇಲ್ಲಿ 2-3 ವಿಷಯಗಳು ನಾವು ನೋಡ್ತೀವಿ. ಮೊದಲನೇದಾಗಿ ಏನು? ನಮ್ಮನ್ನು ಅಭಿಷೇಕಿಸಿ. ಇಷ್ಟ ತನಕ ಅಭಿಷೇಕ ಹೆಂಗೆ ಹೊಂದ್ಕೊಳ್ಳೋದು ಅಂತೇಳಿ ಕೇಳಿದ್ದೀವಿ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಮ್ಮನ್ನು ಅಭಿಷೇಕಿಸಿದ್ದಾರೆ. ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಎಷ್ಟು ಜನ ಹೇಳ್ತಾರೆ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ? ದೇವರು ನಮಗೆ ಅಭಿಷೇಕ ಕೊಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಕ್ರಿಸ್ತನ ಅನ್ಯೋನ್ಯತೆ. ಅನ್ಯೋನ್ಯತೆ ಅಂದರೆ ಏನು? ಒಬ್ಬರು ಆ ಕಡೆ ತಿರುಗಿ ಕೂತ್ಕೊಂಡ್ರೆ ಒಬ್ಬರು ಈ ಕಡೆ ತಿರ್ಕೊಳ್ಳೋದಾ? ಅನ್ಯೋನ್ಯತೆ ಅಂದರೆ ಫೆಲೋಶಿಪ್, ಒಬ್ಬರಿಗೊಬ್ಬರಿಗೆ ಪ್ರೀತಿ, ಫೆಲೋಶಿಪ್. ನಾನು ಯಾರನ್ನು ದ್ವೇಷಿಸೋದಿಲ್ಲ, ನಮ್ಮ ಆಲಯಲ್ಲಿ ಬರೋರನ್ನೆಲ್ಲರನ್ನು ನಾನು ಪ್ರೀತಿಸ್ತೀನಿ. ಇದೇ ಅನ್ಯೋನ್ಯತೆ. ನಾವೊಂದು ಅನ್ಯೋನ್ಯತೆಯಲ್ಲಿ ದೇವರಿಗೆ ಬೇಡಿಕೊಂಡ್ರೆ ದೇವರು ನಮಗೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ದೇವರೊಂದಿಗೆ ಅನ್ಯೋನ್ಯತೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಆದರೆ ದೇವರು ಯೇಸು ನಿನ್ನಲ್ಲಿ ಬಂದರೆ ಅದೊಂದು ಅನ್ಯೋನ್ಯತೆ. ಯೇಸು ನಿಮ್ಮ ಮನೆಯಲ್ಲಿ ಬಂದರೆ ಒಂದು ಅನ್ಯೋನ್ಯತೆ, ಅದೊಂದು ಫೆಲೋಶಿಪ್. ಯೇಸು ನಮ್ಮ ಸಭೆಯಲ್ಲಿ ಬಂದರೆ ಇದೊಂದು ಅನ್ಯೋನ್ಯತೆ. ಯೇಸು ಇಲ್ಲದಲೇ ಅನ್ಯೋನ್ಯತೆ ಇಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ಏನು? ಅಭಿಷೇಕ. ಎರಡನೇದಾಗಿ ಅನ್ಯೋನ್ಯತೆ. ಆಮೇಲೆ ನೋಡ್ರಿ, ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಹಲ್ಲೆಲೂಯಾ. ಇದು 1 ದಿವಸ 2 ದಿವಸ ಅಲ್ರಿ, ಸ್ಥಿರಪಡಿಸ್ತಾರೆ, ಸ್ಥಿರವಾಗಿ, ಶಾಶ್ವತವಾಗಿ. ಹಲ್ಲೆಲೂಯಾ. ಮತ್ತೆ ನೋಡು ಕೆಳಗಡೆ, ಆತನು ನಮ್ಮ ಮೇಲೆ ಮುದ್ರೆ ಹಾಕಿ. ಮುದ್ರೆ ಹಾಕಿಬಿಡ್ತಾರೆ. ಮುದ್ರೆ ಇದೇ ಪವಿತ್ರಾತ್ಮನ ಏನು? ಅಭಿಷೇಕದ ಆಶೀರ್ವಾದ. ಮುದ್ರೆ, ಮುದ್ರೆ. ಹಲ್ಲೆಲೂಯಾ. ನಮ್ಮ ಆಫೀಸ್ನಲ್ಲಿ ಮುದ್ರೆ ಇದ್ದಾವೆ, ಚರ್ಚಿಂದು ಮುದ್ರೆ ಇದ್ದಾವೆ, ಸೀಲು. ಯಾರಿಗೇನೆ ಲೆಟ್ರ್ ಕೊಡಬೇಕಂದ್ರೆ ಸೀಲ್ ಹಾಕಿ ಸೈನ್ ಮಾಡ್ತೀವಿ, ಸೀಲು. ಹಲ್ಲೆಲೂಯಾ. ಇಲ್ಲಿ ದೇವರೇನು ಮಾಡ್ತಾರೆ? ನಿನ್ನಲ್ಲಿ ಅಭಿಷೇಕ ಇದೆಯಾ, ನಿಮ್ಮ ಮೇಲೆ ಒಂದು ಸೀಲ್ ಹಾಕಿಬಿಡ್ತಾರೆ. ಅದರ ಅರ್ಥವೇನು ಗೊತ್ತಾ? ಸೀಲ್ ಹಾಕ್ಬಿಟ್ರೆ ಇವಳು ನನ್ನವಳು, ಇವನು ನನ್ನವನು, ಬೇರೆ ಯಾರು ಇವನ್ನ ಮುಟ್ಟಂಗಿಲ್ಲ, ಯಾವ ಸೈತಾನ ನಿನ್ನನ್ನು ಮುಟ್ಟಂಗಿಲ್ಲ. ಪರಲೋಕಕ್ಕೆ ಹೋಗೋ ತನಕ ಆ ಸೀಲ್ ನಿಮ್ಮೊಳಗಡೆ ಇರಬೇಕು. ದೇವರು ನಮ್ಮನ್ನು ಸೀಲ್ ಮಾಡ್ತಾನೆ. ದೇವರು ನಮ್ಮನ್ನು ಸೀಲ್ ಮಾಡ್ತಾನೆ. ನೀವಳು ನನ್ನವಳು, ಇವನು ನನ್ನವನು, ಯಾರು ಇವನ್ನ ಮುಟ್ಟಂಗಿಲ್ಲ. ಹಲ್ಲೆಲೂಯಾ. ಸೀಲ್ ಮಾಡ್ತಾರೆ. ಯಾರು ಸೀಲ್ ಮಾಡ್ತಾರೆ? ದೇವರು ನಮ್ಮನ್ನು ಸೀಲ್ ಮಾಡ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೀವಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ, ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಸಹಾಯ ಮಾಡುತ್ತಾನೆ. ಏನಕ್ಕೆ ಸಹಾಯ ಮಾಡ್ತಾನೆ ನೋಡು? ಹೇಗಂದ್ರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ತಾನೆ. ಯಾರು ಬೇಡ್ಕೊಳ್ತಾರ್ರಿ? ನಿನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ವಾ? ನಿನ್ನಲ್ಲಿ ಅಭಿಷೇಕ ಇದೆಯಾ? ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ದೇವರಿಗೆ ಬೇಡ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನ ಮಾಡುವ ಕೆಲಸ ಏನಂದರೆ, ನಿನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನರಳಾಟದಿಂದ ಪವಿತ್ರಾತ್ಮನ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಏನು ಮಾಡ್ತಾರೆ? ಸಹಾಯ ಮಾಡ್ತಾನೆ. 2 ಪೇತ್ರ 1ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮಾನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬ. ಕೇವಲ ಮಾನುಷ್ಯ ಬುದ್ಧಿಯಿಂದ ಬಂದಿರೋದಲ್ಲ ಪ್ರವಾದನೆ. ಕೆಳಗಡೆ ನೋಡು ಮತ್ತೆ. ಯಾಕಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಯಾವ ಪ್ರವಾದಿಯು
ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ದೇವರನ್ನು ಹೊಂದಿದ್ದನ್ನೇ ಮಾತಾಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮನು ಪ್ರವಾದನ ವರ ಇರೋರು ದೇವರು ಕೊಟ್ಟರೆ ಮಾತ್ರ ಪ್ರವಾದನೆ ಮಾಡಬೇಕು. ಸುಮ್ಮನೆ ತಲೆ ಯೋಚನೆ ಮಾಡ್ಕೊಂಡು ಮಾಡೋದಲ್ಲ. ಇದು ಮಾನುಷಿಕ ಬುದ್ಧಿ ಅಲ್ಲಿದು. ದೇವರು ನಿನಗೇನು ಕೊಡ್ತಾರೆ ಅದನ್ನು ಮಾತ್ರ ಪ್ರವಾದನೆ ನೀವು ಮಾಡಬೇಕಾಗುತ್ತೆ. ಹಲ್ಲೆಲೂಯ. ಯೋಹನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರನ್ನು ತಕ್ಕೊಳ್ಳಿರಿ. ಪವಿತ್ರಾತ್ಮನನ್ನು ತಗೊಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಪವಿತ್ರಾತ್ಮನ ತಗೊಳ್ರಿ ಎಂಬುದಾಗಿ ಜನರ ಮೇಲೆ ಪವಿತ್ರಾತ್ಮನ ವರವನ್ನು ಕೊಟ್ಟನು. ಹಲ್ಲೆಲೂಯ. ಇವತ್ತು ಇಲ್ಲಿಂದ ಯಾರು ಈ ವರವನ್ನು ತಗೊಳ್ಳೋದಲ್ಲಿ ಹೋಗಬೇಡ್ರಿ. ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮರ ವರವನ್ನು ತಗೊಳ್ಳಿರಿ. ತಗೊಳ್ತೀರಾ? ಯೇಸು ಹೇಳಿದ್ದಾರೆ, ನಾವು ಹೇಳಿರೋದಲ್ಲ. ಪವಿತ್ರಾತ್ಮನ ವರವನ್ನು ತಗೊಳ್ರಿ. ಹಲ್ಲೆಲೂಯ. ದೇವರ ನಮ್ಮ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಾಕ್ಯವನ್ನು ಕೂಡ ನೋಡ್ಕೊಳ್ಳೋಣ. ಅದೇ ಓದು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಪವಿತ್ರಾತ್ಮನ ನಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುತ್ತೀವಿ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಭಿಷೇಕ ಹೊಂದಿರುವವರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಯೇಸುವಿನ ವಿಷಯವಾಗಿ ಇನ್ನೊಬ್ಬರಿಗೆ ತಿಳಿಸ್ತೀನಿ. ನಾವು ಯೇಸುವಿನ ವಿಷಯವಾಗಿ ಪಕ್ಕದ ಮನೆಯವರಿಗೆ ತಿಳಿಸ್ತೀನಿ. ಪಕ್ಕದ ಮನೆಗೆ ಯಾರನ್ನ ರೋಗಿಗಳಿದ್ರೆ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯ. ಮತ್ತು ನಾವು ಬೇಗನೆ ಓದೋಣ. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸ್ ಓದೋದನ್ನ 2:4ನೇ ವಾಕ್ಯ ಓದು. ಹೀಗೆಲ್ಲ ಆತನು ಅವರೊಂದಿಗೆ ಕೂಡಿದ್ದಾಗೆ ಯೋಹಾನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮನಿಂದ ಸ್ನಾನವಾಗುವುದು. ಹಲ್ಲೆಲೂಯ. ಪವಿತ್ರಾತ್ಮನಿಂದ ಸ್ನಾನ. ದೀಕ್ಷಾ ಸ್ನಾನ ಅಲ್ಲಿದು. ದೀಕ್ಷಾ ಸ್ನಾನ ಆಗಲೇ ಆಗೈತೆ. ಈಗ ಎಂಥ ಸ್ನಾನ? ನೀರಿನಲ್ಲಿ ಒದ್ದಾಡೋದು ಪವಿತ್ರಾತ್ಮನ ಅಭಿಷೇಕದಿಂದ. ಅದೇ ಪವಿತ್ರಾತ್ಮನ ಸ್ನಾನ ಎಂಬುದಾಗಿ ಮತ್ತೊಂದು ವಾಕ್ಯಗಳು ನಾನು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಯಾಕಂದರೆ ಅವರಲ್ಲಿ ಒಬ್ಬನ ಮೇಲಾದ್ರೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರವರ ಮೇಲೆ ಕೈಗಳನ್ನಿಡಲು ಅಪೊಸ್ತಲನವರ ಮೇಲೆ ಕೈಗಳಿಟ್ಟಾಗ ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಪವಿತ್ರಾತ್ಮನ ವರವನ್ನು ಹೊಂದಿದರು. ಹಲ್ಲೆಲೂಯ. ಅಪೊಸ್ತಲರೆಲ್ಲ ಕೈಗಳಿಟ್ಟಾಗ ಏನಾಯಿತು? ಪವಿತ್ರಾತ್ಮನ ವರವನ್ನು ಹೊಂದಿದರು. ಹಲ್ಲೆಲೂಯ. ದೇವರ ನಾಮ ಸ್ತೋತ್ರವಾಗಲಿ. ಯೇಸುವಿನ ಪವಿತ್ರಾತ್ಮನ ಇವತ್ತು ಬೇಕು. ಯೇಸು ಹೇಳಿದಾನೆ ಹೊಂದ್ಕೊಳ್ರಿ ಅಂತ ಹೇಳಿ. ಈಗ ನಾವು ಒಂದು ಹಾಡು ಹಾಡ್ತೀವಿ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇವತ್ತು ಪವಿತ್ರಾತ್ಮನ ವರವನ್ನು ಹೊಂದ್ಕೊಂಡ ಇಲ್ಲಿಂದ ಹೋಗಬೇಕು. ಹಲ್ಲೆಲೂಯ. ಅಂತ್ಯಕಾಲದ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬಿಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬಿಸಾಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಯೇಸುವೇ ಯೇಸುವೇ. Praise the Lord. Hallelujah. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಬಿಡುಗಡೆ. ಹಲ್ಲೆಲೂಯಾ. ಈಗ ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ,
ಕರ್ತನೇ, ಪವಿತ್ರಾತ್ಮನನ್ನು ಹೇಗೆ ಹೊಂದ್ಕೋಬೇಕು ಎಂಬುದಾಗಿ ನಾವು ನಿನ್ನ ವಾಕ್ಯದಿಂದ ಕಲ್ತಿದ್ವಲ್ಲಪ್ಪ. ಹಲ್ಲೆಲೂಯಾ. ಪವಿತ್ರಾತ್ಮನ ಹೊಂದಿದವರಿಗಿರೋ ಆಶೀರ್ವಾದಗಳನ್ನು ನೋಡಿದ್ವಲ್ಲಪ್ಪ. ಯೇಸುವೆ, ಸಭೆಯಲ್ಲಿರುವೆಲ್ಲರೂ, ನನ್ನನ್ನು ಕೇಳುವೆಲ್ಲರೂ ಪವಿತ್ರಾತ್ಮನ ಅಭಿಷೇಕ ಹೊಂದಬೇಕು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಇಲ್ಲಿ ಸೇರಿ ಬಂದರೆ ಎಲ್ಲರನ್ನು ಕರುಣಿಸಪ್ಪ, ಬಲಪಡಿಸು. ಯಾರ್ಯಾರು ರೋಗಿಗಳಾಗಿ ಬಂದರೆ ಅವರಿಗೆ ಕರ್ತನೆ ಸ್ವಸ್ಥವನ್ನು ಮಾಡಪ್ಪ. ದೆವ್ವ ಪಿಡಿದವ್ರನ್ನ ದೆವ್ವ ಬಿಟ್ಟು ಹೋಗಲಪ್ಪ. ಎಲ್ಲ ಕಾಯಿಲೆ, ಕಷ್ಟಗಳು, ಪ್ರಯಾಸಗಳು, ಸಾಲದ ಬಾಧೆಗಳಿದ್ದರೆ ಇವತ್ತು ಬಿಡುಗಡೆ ಕೊಡಪ್ಪ ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.